ನಾವು ಹೊಂಟಿವಿ ಇವತ್ತು ಧರ್ಮಸ್ಥಳ ಟ್ರಿಪ್ಗೆ. ನಾವು 6 ಜನ ಹುಡುಗರು ಸೇರಿ ಪ್ಲ್ಯಾನ್ ಮಾಡಿದ್ವಿ ಧರ್ಮಸ್ಥಳ ಟ್ರಿಪ್ಪು. ಇವತ್ತು ನೈಟ್ ಬಿಟ್ವಿ. ನೈಟ್ ಬಿಟ್ಟು ಬೆಳಗ್ಗೆನ್ನತ್ಲೇ ನಮ್ಮ ದೋಸ್ತ ಕಲ್ಲತ್ತಗಿರಿಗೆ ಬಂದು ಒಗೆದಿದ್ದಾಲೆ ಟ್ರಿಪ್ಪಿಗೆ. ನಮ್ಮದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಲಿಂಗದಳ್ಳಿ ಸ್ವಾಮಿ ವೀರಭದ್ರೇಶ್ವರ ಎಂಬ ಕಲ್ಲತ್ತಗಿರಿ ಫಾಲ್ಸ್ನಿಂದ. ಇನ್ನು ಮುಂದೆ ನಮ್ಮದು ಕಂಟಿನ್ಯೂ ಜರ್ನಿ ಆಗುತ್ತೆ. ಇದೇ ನೋಡಿ ಕಲ್ಲತ್ತಗಿರಿ ವೀರಭದ್ರೇಶ್ವರ ದೇವಸ್ಥಾನ, ಕಲ್ಲತ್ತಗಿರಿ ಫಾಲ್ಸ್ ಇದು. ಇಲ್ಲಿದ್ದ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದ್ದು ಬೆಳಗ್ಗೆ 6 ಗಂಟೆಗೆ ಇಲ್ಲಿದ್ದ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ. ನೋಡ್ರಿ ಫಾಲ್ಸ್ ನೋಡ್ರಿ. ಕಲ್ಲತ್ತಗಿರಿ ಫಾಲ್ಸ್ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ಹೋಗ್ತಿದ್ವಿ ಈಗ ಮುಳ್ಳಯ್ಯನಗಿರಿ ಬೆಟ್ಟ, ಹೊಳ್ಳಿ ಕೆಮ್ಮನಗುಂಡಿ. ನಾವು ಈಗ ತಾನೇ ಸ್ನಾನ ಮಾಡಿಕೊಂಡು ಕೆಮ್ಮನಗುಂಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರ್ ನೋಡಿದ್ರೆ ಫಸ್ಟ್ ಕ್ಲಾಸ್ ಆಗಿ ಗಾಡಿ ಹೊಡಿತಾ ಇದ್ದಾನೆ. ಅವನು ಮೇಘರಾಜ್ ಏನು ಗಾಡಿ ಹೊಡೆದಪ್ಪ ನೈಟ್. ಬಾ 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 ದೋಸ್ತ ಹ್ಯಾಟ್ಸಾಪ್ ನಿಂಗೆ. ನೋಡ್ರಿ ಜೀವನದಾಗ ಏನಿಲ್ಲ, ಒಮ್ಮೆ ಆದರೂ ಟೂರ್ ಅಡ್ಡಾಡ್ಬೇಕು. ಜೀವನದಾಗ ಏನಿಲ್ಲ, ದುಡಿಯೋದು ಇರೋದ ದೋಸ್ತ. ಅವಾಗ ಬಂದು ಇಂಥ ಟೂರ್ ನೋಡ್ತೀರಿ, ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಡ್ರೈವಿಂಗ್ ನೋಡಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ನಿಂಗೆ, ಹೌದಿಲ್ಲ? ನೋಡಿಲ್ಲ ಹೆಂಗಾಗಿದೆ ಕೆಮ್ಮನಗುಂಡೆ. ನಮ್ಮ ದೋಸ್ತ ಎಲ್ಲರೂ ಜಗಳ ಮಾಡಿದ್ರು, ನಂದು ಫೋಟೋ ಹೊಡಿಲಿ ನಿಂದು ಫೋಟೋ ಹೊಡಿಲಾರ್ದಕ್ಕೆ ಇಬ್ಬರು ಸೆಟ್ ಮಾಡ್ಕೊಂಡು ನಾವು ಮನೆಗೆ ಹೊಕ್ಕಿವಿ ನೋಡಂತ ಹೊಂಟ್ರೆ ಬರ್ರಿ ಅಂತಂದು ಕರೆದು ಮತ್ತೆ ಫೋಟೋ ತೆಗೆದ್ವಿ. ಕೆಮ್ಮನಗುಂಡೆಗೆ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ ಅಂದ್ರೆ ಕಾಯ್ತು ಕುಣ್ದಂಗೆ ಕುಣಿದ್ವಿ ಎಲ್ಲರೂ ಸೇರಿ. ಮಳಿನೂ ಬರಾಕುಂತಂಗೆ. ಹಾಯ್ ಫ್ರೆಂಡ್ಸ್, ನಾವು ಬಂದೀವಿ ಕೆಮ್ಮನಗುಂಡಿಗೆ. ನೋಡ್ರಿ ಹೆಂಗೆ ವ್ಯೂ ಪಾಯಿಂಟ್ ಐತಿ. ಫೈನಲ್ ವ್ಯೂ ಪಾಯಿಂಟಿಗೆ ಬಂದೀವಿ ನಾವೀಗ. ಫುಲ್ಲು ಮಂಜು ಗಟ್ಟಿ ಬಿಟ್ಟಿದೆ. ಸ್ವರ್ಗ ಎಲ್ಲೈತೆ ಅಂತಿದ್ರಲ್ಲ, ಬರ್ರಿ ಇಲ್ಲಿ ಸ್ವರ್ಗ ತೋರಿಸ್ತೀನಿ. ಇಲ್ಲೈತೆ ನೋಡ್ರಿ ಭೂಲೋಕದ ಸ್ವರ್ಗ ಅಂದ್ರೆ ಇದು. ನಾವು ಬಂದೀವಿ ಕೆಮ್ಮನಗುಂಡಿ ಫೈನಲ್ ವ್ಯೂ ಪಾಯಿಂಟ್ ಇದೆ ನೋಡ್ರಿ. ಫುಲ್ಲು ಮಂಜು ದೋಸ್ತ, ಹೆಂಗೈತಿ? ಮಸ್ತ್ ಬೈ. ನೀವೇನಾದ್ರೂ ಚಿಕ್ಕಮಂಗ್ಳೂರು ಬಂದ್ರೆ ಈ ಪ್ಲೇಸ್ ಮಾತ್ರ ಮರಿಬೇಡ್ರಿ. ಕೆಮ್ಮನಗುಂಡಿ ಫೈನಲ್ ವ್ಯೂ ಪಾಯಿಂಟ್. ನಮ್ಮ ದೋಸ್ತ ಕರ್ಕೊಂಡ್ ಬಂದಾನೆ. ಮನ್ಯಾಗಿದ್ದೇ ಮಾಡ್ತೀರಿ, ಒಮ್ಮೆರ ಟೂರ್ ಅಡ್ಡಾಡ್ರಿ. ಅಲ್ಲಂಗಿಲ್ಲ ನೋಡಾಕ. ಮಜಾ ಮಾಡ್ರಿ. ಪ್ಲೇಸ್ ಮಾತ್ರ ಅಲ್ಟಿಮೇಟ್. ರೈತರ ಮಕ್ಕಳ ಕಣ್ಣೆ ಕೊಡ್ರು. ನೀವು 4 ಮಂದಿ ಅಷ್ಟು ಕೂದ್ಲೆ ನಾನು ಅದಕ್ಕೆ ತೊಗೊಂಡಿದ್ದೀನಿ. ನನ್ನ ಮದುವೆ ಮಗಳನ್ನ ಕೊಡ ನಮ್ಗೆ. ಕೊಡಂಗಿಲ್ಲಪ್ಪ. ಇವನು ಬರೇ ಹಿಂಗತ್ತೆ ಅಡ್ಡಾಡಿದ್ರ ಕೆಮ್ಮನಗುಂಡಿಯಿಂದ ನಮ್ಮ ಪ್ರಯಾಣ ಇಲ್ಲಿಂದ ಮುಳ್ಳಯ್ಯನಗಿರಿ. ಗಾಡಿ ತೆಗೀರಿ. ಗಾಡಿ ಹೊಂಟೈತ್ ಬರ್ರಿ ಮುಳ್ಳಯ್ಯನಗಿರಿಗೆ. ನಾವು ಹೊಂಟಿದ್ದೀವಿ ಮುಳ್ಳಯ್ಯನಗಿರಿ ಬೆಟ್ಟ. ಇವ ನಮ್ಮ ಮೇಘರಾಜ್ ವಿತ್ ಡ್ರೈವರ್. ಇಲ್ಲಿ ಮಠ ತಗೊಂಬಂದಿದ್ದೀವನ. ಇವ ನೋಡ್ರಿ ಬಸಣ್ಣ ಗುಡ್ಡ ಹತ್ತದಾಗಲ್ದು. ಇವ ನೋಡ್ರಿ ಬಾಟ್ ಅಂತಿವ ರನ್ನಿಂಗ್ ಮಾಡತ್ತಾನ. ಇವ ನೋಡ್ರಿ ನಮ್ಮ ಶಾರ್ಟ್ ಮೂವಿ ಕ್ಯಾಮ್ರಾಮ್ಯಾನ್. ಇದ ನೋಡ್ರಿ ಮುಳ್ಳಯ್ಯನಗಿರಿ ಬೆಟ್ಟ. ನಾವು ಆ್ಯಕ್ಚುಲಿ 12-1 ಗಂಟೆಗೆ ಬಂದ್ವಿ. ಎಲ್ಲ ಮಂಜು ಹೋಗಿತ್ತು. ಲಾಸ್ಟ್ ವ್ಯೂ ಪಾಯಿಂಟ್ ಇದೆ. ಮಂಜು ಹೋಗಿದ್ದಕ್ಕೆ ಅಲ್ಲಿಗೆ ಹೋಗಲಿಲ್ಲ ನಾವು, ಇಲ್ಲಿಗೆ ಎಂಡ್ ಮಾಡೀವಿ. ಇಷ್ಟ ಹತ್ತಕ್ಕೆ ಸಾಕತ್ತೆ. ನಾವು ಹುಡುಗ ಬೇಡ ಅಂತಂದ ಆ ಥರ ದೂರ ಹೋಗೋದು. ಮುಳ್ಳಯ್ಯನಗಿರಿಯಿಂದ ಸೀದಾ ನಾವು ಬೆಟ್ಟದ ಭೈರೇಶ್ವರ ಕಡೆ ಹೊಂಟ್ವಿ. ಇಲ್ಲಕ್ರೆ ವ್ಯೂ ಸಖತ್ತಾಗಿತ್ತು. ಫುಲ್ಲು
ಬೆಟ್ಟದ ಭೈರೇಶ್ವರ ಹೋಗೋ ದಾರಿಯಾಗ ದೇವ್ರ ಮನೆ ಅಂತೈತಿ, ಅದನ್ನು ಮಿಸ್ ಮಾಡ್ಕೊಂಡ್ವಿ ನಾವು. ನೀವು ಮಿಸ್ ಮಾಡ್ಕೋಬೇಡ್ರಿ. ಇದೇ ನೋಡಿ ಲವ್ ಮೊಕ್ಟೇಲ್ 2ನಲ್ಲಿ ಕ್ಯಾಪ್ಚರ್ ಆದಂಥ ಒಂದು ಗುಡಿ. ಈ ದೇವಸ್ಥಾನದ ಹೆಸರು ಬೆಟ್ಟದ ಭೈರೇಶ್ವರ ದೇವಸ್ಥಾನ. ಇದು ಲವ್ ಮೊಕ್ಟೇಲ್ 2ನಲ್ಲಿ ತೊಗೊಂಡಾರೆ ಈ ಒಂದು ಸಾಂಗ್ನಲ್ಲಿ ಈ ಗುಡಿನ. ನಾವು ಭೈರೇಶ್ವರ ದೇವಸ್ಥಾನದಿಂದ ಈಗ ಸೀದಾ ಧರ್ಮಸ್ಥಳ ಹೊಂಟೀವಿ. ಧರ್ಮಸ್ಥಳ ಕೊಟ್ಟಿಗೆ ಹಾರದಾಗ ನೀರು ದೋಸೆ ತಿಂದು ಈಗ ಚಾರ್ಮುಡಿ ಘಾಟ್ ಹೊಂಟೀವಿ. ಇವ್ರ ನೋಡ್ರಿ ನಮ್ಮ ಡ್ರೈವರ್ ಚಾರ್ಮುಡಿ ಘಾಟ್ನ ಫಸ್ಟ್ ಟೈಮ್ ಹತ್ತಿಸ್ತಿರೋದು. ಫಾಗ್ ತುಂಬಿದೆ. ಘಾಟ್ ಸಖತ್ ಮಜಾ ಐತ್ರಿ. ಬೇಜಾನ್ ಮಜಾ ಬರೋ ಅಂತೈತಿ ಘಾಟ್ನಾಗ. ಅಂಕಾರ ಸಖತ್ ಡ್ರೈವಿಂಗ್ ಐತಿ ದೋಸ್ತಂದು, ಚಲೋ ಹೊಡ್ಯಾವಂತಾನ. ಬೆಂಕಿ ಬರಗಾಳಿ. ಆರೂವರೆ ಆದ್ರೂ ನೋಡೋದ ಮುಂದಿನ ರೋಡ್ ಕಾಣಿಸೋದು ನಮಗೆ. ಒಂದು ಗಾಡಿನೂ ಕಾಣೋದು. ಸಂಜೆ 6:30 7 ಗಂಟೆ ಆಗಕ್ಕೆ ನೋಡೋದಾ ಮೈಮೇಲ ಬಂದಂಗಾಗುತ್ತೆ. ಫಸ್ಟ್ ಟೈಮ್ ಚಾರ್ ಆದ್ರೂ ಬರ್ಬೇಕಾದ್ರೆ ಹುಷಾರ್ಲಿಂದ ಬರ್ರಿ, ಎಲ್ಲಾದ್ರೂ ಹುಷಾರ್ಲಿಂದ ನಿಧಾನವಾಗಿ ಚಲಿಸಿ. ಆದ್ರೆ ಸೇವ್ ಫಾರೆಸ್ಟ್. ಯಾರು ಫಾರೆಸ್ಟ್ನಲ್ಲಿ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಪ್ಲಾಸ್ಟಿಕ್ ಹಾಳೆಗಳನ್ನಾಗಲಿ ಎಸೆಯಕ್ಕೆ ಹೋಗ್ಬೇಡ್ರಿ. ಈ ನೇಚರ್ನ ಕಾಯ್ಕೊಂಡ್ರೆ ಮುಂದಿನ ನಮ್ಮ ಪೀಳಿಗೆಗೆ ಉಳಿಸ್ಕೊಂಡು ಹೋಗ್ಬೇಕು ನಾವು. ಈ ಪ್ರಕೃತಿನ ಪರಿಸರ ಉಳಿಸಿ, ಪರಿಸರ ಬೆಳೆಸಿ. ನೋಡಿ ಎಷ್ಟು ಚಂದ್ರ ಇದೆ ಪ್ರಕೃತಿ. ದೋಸ್ತ ಫಸ್ಟ್ ಟೈಮ್ ಚಾರ್ಮುಡಿ ಘಾಟ್ ಹಚ್ಚತ್ರ ಬೆಂಕಿ ಹಚ್ಚಾಕೊಂತಾನ. ಅನ್ನಾವತ್ತ ಫಾಸ್ಟ್ ಹೊಡ್ಯಾತಾನ. ಘಾಟ್ ಸಖತ್ತೈತಿ, ಬೆಜ್ಜನ್ ಮಜಾ ಐತಿ. ಫುಲ್ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ, ಜಾಲಿ ಜಾಲಿ. ಅಣ್ಣ ತಿಂಡಿಲಿ ಡ್ರೈವಿಂಗ್ ಮಾಡಕ್ ಕುಂತಾನ, ನೋಡ್ಕೊಂತ ಸುಮ್ಮನೆ ಕುಂತೀವಿ. ಈ ಧರ್ಮಸ್ಥಳ ಚಾರ್ಮುಡಿ ಘಾಟ್ ಕಾಯ ಹತ್ತಿದ್ದ ಈ ಅಣ್ಣಪ್ಪ ಸ್ವಾಮಿ ಸನ್ನಿಧಿ ಅಂತ ಹೇಳ್ತಾರೆ. ಇತಿಹಾಸನ ಐತಿ. ನಾವು ಬಂದಿದ್ದೀವಿ ಚಾರ್ಮುಡಿ ಘಾಟ್ ಫಾಲ್ಸ್ಗೆ. ನೋಡ್ರಿ ಚಾರ್ಮುಡಿ ಘಾಟ್ನಲ್ಲಿ ಫಾಲ್ಸ್ ಹೇಗಾಗಿದೆ ಅಂತ. ಹಾಂ, ಇದು ಧರ್ಮಸ್ಥಳದಿಂದ ಜಸ್ಟ್ 1 ಕಿಲೋಮೀಟ್ರ್ ಹತ್ತಿರದಲ್ಲಿರೋ ರಾಮ ಮಂದಿರ. ತುಂಬ ಚೆನ್ನಾಗಿದೆ ರಾಮ ಮಂದಿರ. ಒಳಗೆ ಹೋದರೆ ಬಾಲರಾಮನ ಮೂರ್ತಿ ಐತಿ, ಸೀತೆಯದ ಮೂರ್ತಿ ಐತಿ, ಆಂಜನೇಯಂದು, ಇನ್ನೂ ಹಲವು ದೇವರುಗಳ ಮೂರ್ತಿಗಳಿವೆ. ಒಳಗೆ ನೋಡೋಕ್ಕೂ ಇಷ್ಟು ಸುಂದರವಾಗಿದೆ. ರಾಮ ಮಂದಿರ ಮಾತ್ರ ಸಖತ್ತಾಗಿದೆ. ನೀವು ಒಂದ್ಸಲ ಧರ್ಮಸ್ಥಳಕ್ಕೆ ಬಂದರೆ ವಿಸಿಟ್ ಮಾಡಿರಿ. ಈ ರಾಮ ಮಂದಿರ ತುಂಬ ಚೆನ್ನಾಗಿದೆ. ಈ ರಾಮ ಮಂದಿರ ಒಳಗೆ ಫೋನ್ ಅಲೌ ಇದ್ದಿದ್ದಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಬಾಗಿಲಿದ್ದನ ಕ್ಯಾಪ್ಚರ್ ಮಾಡಿದ್ವಿ. ಇಲ್ಲಿದ್ದ ದರ್ಶನ ತೊಗೊಂಬಿಡ್ರಿ. ಸಖತ್ತೈತಿ ಒಳಗೆ ಮಾತ್ರ ಗುಡಿ. ರಾಮ ಮಂದಿರ ನೋಡ್ಕೊಂಡು ಸೀದಾ ಧರ್ಮಸ್ಥಳ ದ್ವಾರ ಬಾಗ್ಲಕ್ಕೆ ಬಂದು ಎಂಟ್ರಿ ಆದ್ವಿ. ಧರ್ಮಸ್ಥಳದಾಗ ಒಂದು ದಿವಸ ಸ್ಟೇ ಆದ್ವಿ ನೈಟ್. ಧರ್ಮಸ್ಥಳ ಫುಲ್ ರಶ್ ಇತ್ತು, ಅದಕ್ಕೆ ಬೆಳಿಗ್ಗೆ 6 ಗಂಟೆಗೆ ದರ್ಶನಕ್ಕೆ ಹೋದ್ವಿ. ನೋಡ್ರಿ ಅಲ್ಲಿ ಯಾವ ಪರಿ ರಶ್ ಐತೆ ಅಂತಂದು. ನಾವು ಹೊಂಟಿದ್ದೀವಿ ಧರ್ಮಸ್ಥಳ ದರ್ಶನ ಪಡೆಯೋಕ್ಕೆ. ಇದು ಪಾಳೆ ಸೆಕ್ಷನ್. ಧರ್ಮಸ್ಥಳದ ಪಾಳೆ ಸೆಕ್ಷನ್ದಾಗ ಇಂಥ ಒಂದು 4 ಹಾಲ್ ಮಾಡ್ಯಾರ. ಯಾಕಂದ್ರೆ ಗದ್ದಲ ಭಾಳ ಆಗಬಾರ್ದು ಅನ್ನೋದಕ್ಕೆ ಈ 4 ಹಾಲ್ನಲ್ಲಿ ಸ್ವಲ್ಪ ಜನನ ಕುಂದ್ರಿಸಿ ಸ್ವಲ್ಪ ಜನ ಬಿಡ್ತಾರೆ, ಅಂದ್ರೆ ರಶ್ ಆಗಲ್ಲ. ಧರ್ಮಸ್ಥಳ ಗರ್ಭಗುಡಿ ಎಂಟ್ರಿ ಆದ್ವಿ. ವಿಡಿಯೋ ಆಗಲಿ ಫೋಟೋ ಆಗಲಿ ಅಲವಿದ್ದಿಲ್ಲ, ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡೀವಿ. ನಾವು ಬಂದಿದ್ದೀವಿ ಧರ್ಮಸ್ಥಳದಿಂದ ಸೀದಾ ಕುಕ್ಯಕ್ಕೆ ಹೋಗೋ ದಾರಿಯಲ್ಲಿ ಸೌತ್ಗಡ ಗಣೇಶ ದೇವಸ್ಥಾನ ಅಂತೈತಿ. ಇದಕ್ಕೆ ಹೊಳ್ಳಿ
ಗಂಟಿ ಗಣೇಶ ಅಂತಂದು ಕರೀತಾರೆ. ಗಂಟಿ ಗಣೇಶ ಅಂತ ಯಾಕೆ ಕರೀತಾರೆ ಅಂದ್ರೆ ಯಾರೋ ಭಕ್ತಾದಿಗಳು ಏನಾದರೂ ಬೇಡ್ಕೊಂಡು ಈಡೇರಿದ್ರೆ ಒಂದು ಗಂಟೆ ಕಟ್ಟಿ ಹೋಗ್ತಾರೆ ಅನ್ನೋ ನಂಬಿಕೆ ಐತಿ. ಇಲ್ಲೇ ಈ ಮಹಾಗಣಪತಿ ವಿಶೇಷ ಅದು. ಇಲ್ಲಿದೆ ನೋಡ್ರಿ, ಗಣೇಶನ ತೋರಿಸ್ತಾರೆ. ಇದೇ ಸೌತ್ಕಡ ಮಹಾಗಣಪತಿ. ಇದೇ ಸೌತ್ಕಡ ಮಹಾಗಣಪತಿ. ಇದು ಗಂಟಿ ಗಣೇಶ ಅಂತಂದು ಕರೀತಾರೆ. ಈ ಗಣಪನ ವಿಶೇಷತೆ ಏನಂದ್ರೆ ಗಣೇಶಗ ಗುಡಿ ಅನ್ನೋದಿಲ್ಲ, ಓಪನ್ ಆಗೈತಿ. ಎಂಥ ಮಳೆ ಬಂದರೂ ದೀಪ ಸದಾ ಉರಿತಿರುತ್ತೆ ಅಂಥ ಮಹಾಗಣಪತಿ ಇದೆ. ಮಹಾಗಣಪತಿ ದರ್ಶನ ಮಾಡ್ತಾರೆ ಎಲ್ಲರೂ. ಇದೆ ನೋಡಿ ಸೌತ್ಗಡ ಮಹಾಗಣಪತಿ ದರ್ಶನ ಪಡಿಸ್ತಾರೆ. ಸೌತೋಡ್ ಮಹಾಗಣಪತಿ ದರ್ಶನ ಪಡೆದ ನಂತರ ಮುಂದಿನ ಪಯಣ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಡೆಗೆ. ಧರ್ಮಸ್ಥಳದಿಂದ ಕುಕ್ಕೆ ಹೋಗೋ ದಾರ್ಯಾಗ ಇದು ಪುಲ್ಜರ್ ಸೋಡಾ ಅಂತಂದು ಸಿಗತ್ತಲ್ಲೇ. ನೀವು ಹೋದ್ರೆ ಕೊಡ್ರಿ, ಟ್ರೈ ಮಾಡಿರಿ, ಮಸ್ತ್ ಇತ್ತು. ಇದು ಕೆಳಗೆ ಚೆಲ್ಲಾರ್ದಂಗೆ ಕುಡಿ ಅಂತ ನಮ್ಮ ದೋಸ್ತರು ಚಾಲೆಂಜ್ ಮಾಡಿದ್ರು. ಯಾರೊಬ್ಬರು 6 ಜನ ಇದ್ರು, 6 ಜನನೂ ವಿನ್ ಆಗಲಿಲ್ಲ. ಅದು ಹೆಂಗೆ ಮಾಡಿದ್ರು ಕೆಳಗೆ ಸ್ವಲ್ಪ ಚೆಲ್ಲತ್ತ. ಇವಾಗ ನಮ್ಮ ಬಸಣ್ಣ ಏನೋ ಒಟ್ಟು ಪುಲ್ಜರ್ ಸೋಡಾ ಮಸ್ತ್ ಇತ್ತು, ಭಾರಿ ಎಂಜಾಯ್ ಮಾಡಿದ್ವಿ. ಪುಲ್ಜರ್ ಸೋಡಾ ಕುಡಿದು ಮತ್ತು ಸೀದಾ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೊಂಟ್ವಿ. ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಬಂದು 1-2 ಫೋಟೋ ತೆಗಿಸ್ಕೊಂಡ್ವಿ. ಕುಕ್ಕೆದ್ಲಿದ್ದ ಸೀದಾ ಮಂಗಳೂರು ಬೀಚ್ಗೆ ಹೋದ್ವಿ. ಮಂಗಳೂರು ಬೀಚ್ಗೆ ಹೋಗಿ ಸ್ವಲ್ಪ ಅಡ್ಡಾಡಿ ಮಂಗಳೂರು ಬೀಚ್ಲಿದ್ದ ಆದಿ ಸ್ಥಳ ಕೊರಗಜ್ಜನ ಆದಿ ಸ್ಥಳಕ್ಕೆ ಹೋದ್ವಿ. ಇಲ್ಲಿ ಒಳಗೆ ವಿಡಿಯೋ ಮಾಡೋದೆಲ್ಲ ಇದ್ದಿದ್ದಿಲ್ಲ, ಅದ್ರ ಹೊರಗಿದ್ದ ಸ್ವಲ್ಪ ವಿಡಿಯೋ ಮಾಡಿದೆ. ಇದಿಷ್ಟು ನಮ್ಮ ಧರ್ಮಸ್ಥಳ ಟ್ರಿಪ್ ವ್ಲಾಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಗದಗ ಮಂದಿ ಕಾಮಿಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ.